ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಬಂಕರ್ ಬಾಕ್ಸ್. ನಾನು ನಿಮ್ಮ ಪಾಪ್. ಇವತ್ತಿನ ಪ್ರಾಡಕ್ಟ್ ಬಗ್ಗೆ ಆಲ್ರೆಡಿ ನೀವು ಥಂಬ್ನೇಲ್ ಡೀಟೇಲ್ಸ್ ನೋಡಿರ್ತೀರ. ಆ ಡೀಟೇಲ್ಸು ಅದರ ಇನ್ಫಾರ್ಮೇಷನ್ನು ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ಎಪಿಸೋಡಲ್ಲಿ ಯಾರ್ಯಾರು ಕಮೆಂಟ್ಸ್ ಮಾಡಿದ್ರಿ, ಲೈಕ್ಸ್ ಕೊಟ್ಟಿದ್ರಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಲ್ಮೋಸ್ಟ್ 1000 ವ್ಯೂಸ್ ಆಗಿದೆ. ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಪ್ರತಿಯೊಂದು ಸಬ್ಸ್ಕ್ರೈಬರು ಇಂಪಾರ್ಟೆಂಟು, ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಇಂಪಾರ್ಟೆಂಟು. ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ಗಳು ಮಾಡ್ಬೋದು. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಸಲ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ. ಪ್ರಾಡಕ್ಟನ್ನು ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ, ಅಥವಾ ನೆಕ್ಸ್ಟ್ ಅದರ ಡೀಟೇಲ್ಸ್ ಹಾಗೆ ಸ್ಪೆಸಿಫಿಕೇಶನ್ ಬಗ್ಗೆ ನೋಡೋಣ. ಎರಡು ಬಾಕ್ಸ್ ನಂಗೆ ಬಂದಿದೆ. ಒಂದು ಬಾಕ್ಸ್ ಬಂದು ಅಲೆಕ್ಸಾ ಎಕೋ ಡಾಟ್ 4 ಜನ್ರೇಷನ್ಗೆ, ಹಾಗೆ ಮತ್ತೊಂದು ಬಾಕ್ಸ್ ಬಂದು ಸ್ಮಾರ್ಟ್ ಬಲ್ಬ್ ಸಲುವಾಗಿ ಬಂದಿದ್ದು. ಬಾಕ್ಸ್ ನಾರ್ಮಲ್ ಪ್ಯಾಕಿಂಗ್ಗಳು ಬಂದಿದೆ. ಆ್ಯಕ್ಚುಲಿ ನನ್ನ ಎಕ್ಸ್ಪೆಕ್ಟೇಷನ್ ಬಂದು ಜಾಸ್ತಿ ಇತ್ತು. ರೀಸನ್ ಬಂದು ಅಲೆಕ್ಸಾ ಬಂದು ಅಮೆಝಾನ್ ಅವರ ಪ್ರಾಡಕ್ಟು, ಸೊ ಅದಕ್ಕೆ ಮೇ ಬಿ ಪ್ಯಾಕಿಂಗ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ಓಕೆ, ರೆಗ್ಯುಲರ್ ಪ್ಯಾಕಿಂಗ್ ಬಂದಿದೆ. ಹಾಗೆಯೇ ಬಾಕ್ಸು ಬಂದು ರೆಗ್ಯುಲರ್ ಒಂದು ಡಾಕ್ಯುಮೆಂಟ್ಸ್ ಇದೆ, ವಾರಂಟಿ ಕಾರ್ಡ್ ಇದೆ, ಅದಕ್ಕೆ ರಿಲೇಟೆಡ್ ಬೇಕಾಗಿದ್ದಂಥ ಡೀಟೇಲ್ಸ್ ಇದೆ. ಅದ್ರ ಜೊತೆಗೆ 15 ವ್ಯಾಟ್ ಅಡಾಪ್ಟರ್ ಇದೆ. ಬಲ್ಬ್ ಬಾಕ್ಸ್ ಮೇಲೆ ನೋಡೋದ್ರೆ ಬಲ್ಬ್ ಬಾಕ್ಸ್ ಮೇಲೆ ರೆಗ್ಯುಲರ್ ಬಾಕ್ಸಲ್ಲೇ ಬಂದಿದೆ. ಆ್ಯಕ್ಚುಲಿ ಡೆಲಿವರ್ ಆಗಬೇಕಾದ್ರೆ ಬಲ್ಬ್ ಸಪ್ರೇಟಾಗಿ ಡೆಲಿವರ್ ಆಯಿತು. ಹಾಗೆಯೇ ಅಲೆಕ್ಸಾ ಎಕೋ ಡಾಟ್ 4 ಜನ್ರೇಷನ್ ಬಾಕ್ಸ್ ಸಪ್ರೇಟಾಗಿ ಡೆಲಿವರ್ ಆಯಿತು. ಆಮೇಲೆ ಈ ಬಲ್ಬ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಕೂಡ ಹೇಳೋದಾದರೆ, ಇದೊಂದು ಕಂಪ್ಲೀಟಾಗಿ ಸ್ಮಾರ್ಟ್ ಬಲ್ಬು, ವಾಯ್ಸ್ ಕಂಟ್ರೋಲ್ ಮೇಲೆ ಕಂಟ್ರೋಲ್ ಮಾಡ್ಬೋದು. ಆಮೇಲೆ 1200 ಲುಮೆನ್ಸ್ವರೆಗೆ ಬ್ರೈಟ್ನೆಸ್ ಬರುತ್ತೆ, ಪೀಕ್ ಬ್ರೈಟ್ನೆಸ್ಸು. ಒಂದು ಬ್ಲೂ ಕಲರು, ಇದ್ರ ಮತ್ತೆ 2 ಕಲರ್ಸ್ ಅವೈಲೇಬಲ್ ಇದೆ. ಒಂದು ಬಂದು ಬ್ಲ್ಯಾಕು, ಮತ್ತೊಂದು ಬಂದು ವೈಟು. ಇದು ಬಂದು ಚಿಕ್ಕ ಸೈಜು, ಇದಕ್ಕೆ ಮತ್ತೆ ಇನ್ನೂ 2-3 ಸೈಜಸ್ ಬರುತ್ತೆ. ಈಗ ತಾನೇ ನೀವು ಅನ್ಬಾಕ್ಸಿಂಗ್ ನೋಡಿದ್ರಿ. ನೀವು ಅನ್ಬಾಕ್ಸಿಂಗ್ ನೋಡಿದ ತಕ್ಷಣ ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಅಥವಾ ಮೈಂಡ್ ಒಳಗೆ ಒಂದು ಕ್ಲಾರಿಟಿ ಇರೋದಿಲ್ಲ, ಯಾರಿಗೆಲ್ಲಪ್ಪ ಇದು ಅಮೆಝಾನ್ ಅಲೆಕ್ಸಾ ಅಂತ ಹೇಳ್ಬಿಟ್ಟು. ಮೇಜರ್ಲಿ ಅಮೆಝಾನ್ ಅಲೆಕ್ಸಾ ಬಂದು ಒಂದು ವರ್ಚುವಲ್ ಅಸಿಸ್ಟೆಂಟು, ಕಂಪ್ಲೀಟಾಗಿ ವಾಯ್ಸ್ ಕಂಟ್ರೋಲ್ ಬೇಸ್ ಮೇಲೆ ಇದು ವರ್ಕ್ ಆಗುತ್ತೆ. ಹಾಗೆಯೇ ಆ್ಯಪ್ ಥ್ರೂ ನೀವು ಕಂಟ್ರೋಲ್ ಮಾಡ್ಬೋದು. ಮೇಜರ್ಲಿ ಇದು ಬಂದು ಒಂದು ಅಡ್ವಾನ್ಸ್ಡ್ ವರ್ಚುವಲ್ ಅಸಿಸ್ಟೆಂಟು. ನೀವು ಕಂಪ್ಲೀಟಾಗಿ ಯಾವುದೇ ರೀತಿ ನೀವು ಕೆಲಸನ ಇರ್ಬೋದು, ಅಥವಾ ಅದಕ್ಕೆ ಕೊಡುವಂಥ ಕಮಾಂಡ್ಸ್ ಇರ್ಬೋದು, ಎಲ್ಲನೂ ವಾಯ್ಸ್ ಮುಖಾಂತರ ಅಥವಾ ಆ್ಯಪ್ ಮುಖಾಂತರ ನೀವು ಕೊಡ್ಬೋದು. ಅದನ್ನು ಆಪ್ಟಿಮೈಸ್ ಕೂಡ ಮಾಡ್ಕೋಬೋದು. ಆಮೇಲೆ ಆಪ್ಟಿಮೈಸೇಷನಿಗೆ ಒಂದು ಚಿಕ್ಕದಾಗಿ ಎಕ್ಸಾಂಪಲ್ ಕೊಡೋದಾದರೆ, ನೀವು ಡೇ ಟೈಮಲ್ಲಿ ಒಂದು ಶೆಡ್ಯೂಲನ್ನು ಸೆಟ್ ಮಾಡ್ಬೋದು. ಅರ್ಲಿ ಮಾರ್ನಿಂಗು ಲೆಟ್ಸ್ ಸ್ಟಾರ್ಟ್ ಮೈ ಡೇ ಅಂತ ಹೇಳ್ಬಿಟ್ಟು ಒಂದು ಕಮಾಂಡ್ ಕೊಟ್ರಿ ಅಂದರೆ ಅದರಂಟು ಬೇರೆ 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 ಸ್ಕಿಲ್ ಸೆಟ್ಟನ್ನು ಆ್ಯಡ್ ಮಾಡ್ಬೋದು. ಎಕ್ಸಾಂಪಲಿಗೆ ಬೆಳಗ್ಗೆ ಎದ್ರಿ, ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಎದ್ದ ತಕ್ಷಣ ಅಲಾರಾಮ್ ಆಗುತ್ತೆ. ಅಲಾರಾಮ್ ಆದ ತಕ್ಷಣ ಇಮಿಡಿಯೇಟ್ಲಿ 10 ನಿಮಿಷದ ಗ್ಯಾಪ್ ನೆಕ್ಸ್ಟು ನಿಮಗೆ ವಾಟರ್ ಗೀಝರ್ ಆನ್ ಆಗಬೇಕು ಅಂದರೆ ಗೀಝರ್ ಆನ್ ಆಗುತ್ತೆ. ಅದರ ನೆಕ್ಸ್ಟ್ 10 ನಿಮಿಷ ಬಿಟ್ಟು ನಿಮ್ಮ ಮೊಬೈಲ್ ಆಟೋಮೆಟಿಕ್ಲಿ ಚಾರ್ಜ್ ಆಗಬೇಕಂದ್ರೆ ಆಟೋಮೆಟಿಕ್ಲಿ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಅದರ ನೆಕ್ಸ್ಟ್ ನಿಮ್ಮ AC ಇರ್ಬೋದು, ಫ್ರಿಜ್ ಇರ್ಬೋದು, ಅಥವಾ ರೂಮ್ ಒಳಗಿನ ಲೈಟ್ ಆಫ್ ಆಗಬೇಕು ಅಂದರೆ ಕಂಪ್ಲೀಟಾಗಿ ಎಲ್ಲನೂ ಆಫ್ ಆಗುತ್ತೆ. ಅದರ ನೆಕ್ಸ್ಟು ಬಾಗಿಲು ಹಾಕೊಂಡು ಹೋಗೋಕ್ಕಿಂತ ಮುಂಚೆ ಎಲ್ಲ ಲೈಟ್ಸು ಆಫ್ ಆಗಬೇಕು ಅಂದರೆ ಇಂತಿಷ್ಟು ಟೈಮಿಂಗ್ ಸೆಟ್ ಮಾಡಿದ್ರೆ ಆ ಲೈಟ್ಸ್ ಕೂಡ ಎಲ್ಲ ಲೈಟ್ಸು ಆಫ್ ಆಗುತ್ತೆ. ಇದೆಲ್ಲ ಕಂಪ್ಲೀಟಾಗಿ ಸೆಟ್ ಆಗೋದು ಕೇವಲ ಒಂದೇ ಒಂದು ಕಮಾಂಡಿಂದ ನೀವು ಸೆಟ್ ಮಾಡ್ಬೋದು. ಒಂದು ಸಿಂಗಲ್ ಕಮಾಂಡನ್ನು ಪ್ರೊವೈಡ್ ಮಾಡಿ, ಆ ಸಿಂಗಲ್ ಕಮಾಂಡ್ ಅಂದರೆ ಇವನ್ನೆಲ್ಲ ಸ್ಕಿಲ್ ಸೆಟ್ಟನ್ನು ಆ್ಯಡ್ ಮಾಡೋದ್ರಿಂದ ಅದನ್ನು ಕಂಪ್ಲೀಟಾಗಿ ಅಲೆಕ್ಸಾನ ಆಪ್ಟಿಮೈಸ್ ಮಾಡ್ಬೋದು. ಈ ರೀತಿ ಸುಮಾರಷ್ಟು ನೀವು ಹೆಂಗೆ ಆಪ್ಟಿಮೈಸ್ ಮಾಡ್ತೀರೋ ಅಷ್ಟೆಲ್ಲ ರೀತಿಯಲ್ಲಿ ಅಲೆಕ್ಸಾನ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಇದು ಸ್ಪೆಸಿಫಿಕೇಷನ್ ನೋಡೋದಾದರೆ 1.6 ಇಂಚ್ ಫ್ರಂಟ್ ಫೈರಿಂಗ್ ಸ್ಪೀಕರ್ ಇದೆ, 4 ವೇ ಸರೌಂಡ್ ಆಗುತ್ತೆ. ಹಾಗೆಯೇ ಇದು ಪ್ರೊಸೆಸರ್ ಬಂದು A01 ನ್ಯೂರಲ್ ಹೆಚ್ ಅಂತ ಹೇಳ್ಬಿಟ್ಟು. ಪ್ರೀವಿಯಸ್ ಜನ್ರೇಷನ್ ಎಕೋ ಡಾಟ್ 3ಯಲ್ಲಿ ಅದು ಬಂದು ಮೀಡಿಯಾಟೆಕ್ ಪ್ರೊಸೆಸರ್ ಇತ್ತು. ಈಗಿನ ಜನ್ರೇಷನ್ 4th ಜನ್ರೇಷನ್ನಲ್ಲಿ ಅದು ಬಂದು ಅಪ್ಗ್ರೇಡ್ ಆಗಿದೆ, ಆಲ್ಮೋಸ್ಟ್ 2 ಟೈಮ್ಸ್ ಫಾಸ್ಟರ್ ಇದೆ. ಮೇ ಬಿ ಅದರ ಇಂಪ್ಯಾಕ್ಟ್ ಅಷ್ಟು ಇಲ್ಲದೆ ಇರ್ಬೋದು ಆನ್ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ, ಬಟ್ ಸ್ಟಿಲ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಫಾರ್ ಬೆಟ್ರ್ ಇದೆ. ಇದ್ರ ಫಿಸಿಕಲ್ ಅಪಿಯರೆನ್ಸ್ ನೋಡಿದ್ರಿ. ಮತ್ತೊಂದು ಅಡ್ವಾಂಟೇಜು ಅಥವಾ ಎಡಿಷ್ನಲ್ ಬೆನಿಫಿಟ್ ಅಂದರೆ ಈ ಕಂಪ್ಲೀಟಾಗಿ ಇದರ ಬಾಡಿ ಬಂದು ರೀಸೈಕ್ಲೇಬಲ್ ಪಾರ್ಟ್ಸಿಂದ ಮಾಡಿರೋಂಥದ್ದು. ಆಲ್ಮೋಸ್ಟ್ ಎಲ್ಲ ಪಾರ್ಟ್ಸ್ಗಳು ರೀಸೈಕ್ಲೇಬಲ್ ಪಾರ್ಟ್ಸ್ಗಳು. ಫಸ್ಟ್ ಅಲೆಕ್ಸಾ ಡಾಟ್ ಬಗ್ಗೆ ನೋಡೋಣ. ಈ ಪ್ರಾಡಕ್ಟ್ ನೋಡ್ಬೋದು. ಅಲೆಕ್ಸಾ ಡಾಟು ಹೆಸರು ಹೇಳಿದ ತಕ್ಷಣ ಇದು ರಿಂಗ್ ಲೈಟ್ ಆನ್ ಆಗ್ತಿದೆ, ಕೆಳಗಡೆದು ಲೈಟು. ಪ್ರಾಡಕ್ಟ್ ನೋಡ್ತಿರ್ಬೋದು, ಆಲ್ಮೋಸ್ಟ್ ಸ್ಪಿರಿಕಲ್ ಶೇಪ್ ಒಳಗಿದೆ. ಒಂದು ಸೈಡ್ ಮಾತ್ರ ಕಟ್ ಆಗಿದೆ, ಒಂದು ಸೈಡ್ ಮಾತ್ರ ಫ್ಲ್ಯಾಟು, ಕೆಳಗಡೆ ಸ್ಟ್ಯಾಂಡ್ ಸಲುವಾಗಿ. ಇಲ್ಲಿ ನೀವು ನೋಡ್ಬೋದು ಒಂದು ರಿಂಗ್ ಲೈಟ್ ಬರುತ್ತೆ. ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಇವಾಗ ರಿಂಗ್ ಲೈಟನ್ನು. ಅಲೆಕ್ಸಾ ನೋಡಿ, ಕಂಪ್ಲೀಟಾಗಿ ರಿಂಗ್ ಲೈಟು. ಹಾಗೆಯೇ ಇಲ್ಲಿ ಕೆಳಗಡೆ ಬ್ಯಾಕ್ ಸೈಡಿಗೆ ಇಲ್ಲಿ ನೋಡ್ಬೋದು, ಈ ಸೈಡ್ ಇದು ಪವರ್ ಸಾಕೆಟು, ಹಾಗೆ ಇದಕ್ಕೆ ಇದು ಬಂದು ಆಕ್ಸ್ ಕೇಬಲ್ಲು. ಆಮೇಲೆ ನೀವು ಮೇಲ್ಗಡೆಗೆ ನೋಡ್ಬೋದು ವ್ಯಾಲ್ಯೂಮ್ ಪ್ಲಸ್ಸು, ಹಾಗೆಯೇ ವ್ಯಾಲ್ಯೂಮ್ ಮೈನಸ್ಸು. ಆಮೇಲೆ ಇದು ಬಂದು ಆ್ಯಕ್ಷನ್ ಬಟನ್ನು, ಹಾಗೆಯೇ ಇದು ಮೈಕ್ರೋಫೋನ್ ಆನ್ ಆಫು. ಹಾಗೆ ಇಲ್ಲಿ ಮತ್ತೊಂದು ಬರುತ್ತೆ ಟ್ಯಾಪ್ ಡಿಟೆಕ್ಷನಿಗೋಸ್ಕರ ಅಂತ ಹೇಳ್ಬಿಟ್ಟು.
ಆಮೇಲೆ ಆಕ್ಸ್ ಕೇಬಲಿಂದ ನೀವು ಆ್ಯಕ್ಚುಲಾಗಿ ಬಂದು ಈ ಆಕ್ಸ್ ಕೇಬಲ್ದಿಂದ ನೀವು ಸ್ಪೀಕರ್ಸ್ ಕನೆಕ್ಟ್ ಮಾಡ್ಕೋಬೋದು. ಹಾಗೆ ನಿಮ್ಮದು ಹೋಮ್ ಥಿಯೇಟರ್ಸ್ ಇರುತ್ತೆ, ಅದನ್ನು ಬೇಕಾದ್ರೂ ಕನೆಕ್ಟ್ ಮಾಡ್ಕೋಬೋದು ಇಲ್ಲಿಂದ. ಹಾಗೆ ಇದ್ರ ಜೊತೆ ಅಡ್ಯಾಪ್ಟರ್ ಬಂದಿದೆ, ಆ ಅಡ್ಯಾಪ್ಟರ್ನ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಪ್ರಿಫರೇಬಲಿ ನೀವು ಇದನ್ನೇ ಯೂಸ್ ಮಾಡ್ಕೊಳ್ಳೋದು ಬೆಟ್ರು ಆದಷ್ಟು. ನೀವು ಅಲೆಕ್ಸನ್ ಯಾವುದೆಲ್ಲ ರೀತಿ ಯೂಸ್ ಮಾಡ್ಕೋಬೋದು ಅಂದರೆ, ಎಕ್ಸಾಂಪಲ್ಲಿಗೆ ಇದರಲ್ಲಿ ನೀವು ಅಲಾರಾಮ್ ಇಡ್ಬೋದು, ರಿಮೈಂಡರ್ಸ್ ಇಡ್ಬೋದು, ನೋಟ್ಸನ್ನು ಸೆಟ್ ಮಾಡ್ಕೋಬೋದು, ಅಥವಾ ಗೆಸ್ಟ್ ಲಿಸ್ಟನ್ನ ಮಾಡ್ಬೋದು. ಇದನ್ನು ಪಾಡ್ಕಾಸ್ಟ್ ರೀತಿ ಯೂಸ್ ಮಾಡ್ಕೋಬೋದು. ಆಮೇಲೆ ಅಕಸ್ಮಾತ್ ನಿಮ್ಗೆ ಜೋಕ್ಸ್ ಬೇಕಂದ್ರೆ ಜೋಕ್ಸನ್ನು ಹೇಳೋದ್ರೆ ಜೋಕ್ಸ್ ಹೇಳುತ್ತೆ. ಹಾಗೆ ರೈಮ್ಸ್ ಬೇಕಾದ್ರೆ ಕೇಳ್ಬೋದು. ಆಮೇಲೆ ಚಿಕ್ಕ ಪುಟ್ಟ ಗೇಮ್ಸ್ ಕೂಡ ಆಡ್ಬೋದು. ಹಾಗೆಯೇ ಇದನ್ನು ಕಾಲಿಂಗಿಗೆ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆಯೇ ಇದು ಸ್ಪೀಕರ್ ರೀತಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಮೊಬೈಲಿಗೆ ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೋಬೋದು. ಡೈರೆಕ್ಟ್ಲಿ ಆನ್ ಸ್ಟ್ರೀಮಿಂಗ್ ಕೂಡ ಮಾಡ್ಬೋದು. ಎಕ್ಸಾಂಪಲಿಗೆ ಮ್ಯೂಸಿಕ್ಕಿಗೆ ಆ್ಯಪ್ಸ್ ಯಾವುದೆಲ್ಲ ಇದೆ, ಗಾನ ಇರ್ಬೋದು, ಸಾವನ್ ಇರ್ಬೋದು, ಸ್ಪಾಟಿಫೈ ಇರ್ಬೋದು, ಎಲ್ಲ ರೀತಿ ಮ್ಯೂಸಿಕ್ ಆ್ಯಪ್ಸು ಆಗುತ್ತೆ. ಆಮೇಲೆ ಎಕ್ಸ್ಕ್ಲೂಸಿವ್ಲಿ ಇವೆಲ್ಲ ಸಾಂಗ್ಸ್ ಪ್ಲೇ ಆಗೋದು ಡೈರೆಕ್ಟಾಗಿ ಇಂಟರ್ನೆಟ್ಟಿಂದ ಪ್ಲೇ ಆಗುತ್ತೆ. ಇದೆಲ್ಲದಕ್ಕೂ ನಿಮ್ಮ ಮೊಬೈಲಲ್ಲಿ ಆ್ಯಪ್ ಬೇಕಂತಿಲ್ಲ. ಕಂಪ್ಲೀಟಾಗಿ ಆನ್ಲೈನ್ ಬ್ರಾಡ್ಕಾಸ್ಟ್ ಆಗೋದ್ರಿಂದ ಯಾವುದೇ ರೀತಿ ಆ್ಯಪ್ಸ್ ನಿಮ್ಮ ಮೊಬೈಲಲ್ಲಿ ಇರಬೇಕು ಅನ್ನೋ ಕಂಡೀಷನ್ಸ್ ಇಲ್ಲ. ಮತ್ತೊಂದು ಸ್ಪೆಷಲ್ ಫ್ಯೂಚರ್ ಅಂದರೆ ಇದರ ಆಡಿಯೋ ಬುಕ್ಸ್ ಕೂಡ ಅವೈಲೇಬಲ್ ಇದೆ. ಸಾಕಷ್ಟು ರೀತಿ ಎಷ್ಟೋ ಜನರು ಈಗಿನ ಕಾಲದಲ್ಲಿ ಆಡಿಯೋ ಬುಕ್ಸ್ ಕೇಳೋಕ್ಕೆ ಪ್ರಿಫರ್ ಮಾಡ್ತಾರೆ. ಅವ್ರಿಗೆ ಕೂಡ ಆಡಿಬಲ್ ಬುಕ್ಸ್ ಅಥವಾ ಆಡಿಯೋ ಬುಕ್ಸ್ ಎಷ್ಟು ಬೇಕೋ ಅಷ್ಟು ಅನ್ಲಿಮಿಟೆಡ್ ಆಗಿ ಆ್ಯಕ್ಸಸ್ ಇದೆ. ಯಾವುದೇ ರೀತಿ ಪ್ರಾಡಕ್ಟ್ ಕೂಡ ಇದನ್ನು ಯೂಸ್ ಮಾಡೋದ್ರಿಂದ ಸ್ಮಾರ್ಟಾಗಿ ಮಾಡ್ಬೋದು. ಇವಾಗ ನಾನು ಸದ್ಯಕ್ಕೆ ಕಾಂಬೋ ಒಳಗೆ ತೊಗೊಂಡಿದ್ದು ಸ್ಮಾರ್ಟ್ ಬಲ್ಬು 12 ವ್ಯಾಟು. ಇದ್ರ ಜೊತೆ ನೀವು ಸ್ಮಾರ್ಟ್ ಚಾರ್ಜರ್ ಕೂಡ ಸಿಗುತ್ತೆ. ಹಾಗೆಯೇ ಇದನ್ನು ನೀವು ಇಂಟರ್ಕಾಮ್ ರೀತಿ ಕೂಡ ಯೂಸ್ ಮಾಡ್ಕೋಬೋದು. ಈ ಪ್ರಾಡಕ್ಟ್ ಬಂದು 4th ಜನರೇಷನ್ ಎಕೋ ಡಾಟು. ಸೊ ಇದೇ ರೀತಿ ಮತ್ತೊಂದು ಎಕೋ ಡಾಟು ನೀವು ಇತ್ತು ಬೇರೆ ಫ್ಲೋರಲ್ಲಿ ಅಥವಾ ಬೇರೆ ರೂಮಲ್ಲಿ ಇತ್ತಂದರೆ ಎರಡೂ ಇಂಟರ್ಕಾಮ್ ರೀತಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಹಾಗೆಯೇ ಗ್ರೂಪಿಂಗ್ ಕೂಡ ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಮ ಮನೆಯೊಳಗೆ 1st ಫ್ಲೋರ್, 2nd ಫ್ಲೋರ್, 3rd ಫ್ಲೋರ್ ಇತ್ತು ಅಂದರೆ, ಎಲ್ಲ ಕಡೆಯೂ ಸ್ಮಾರ್ಟ್ ಬಲ್ಬ್ಸ್ ಇತ್ತು ಅಂದರೆ ಅದನ್ನು ಆ ಲೈಟ್ಗಳನ್ನು ಗ್ರೂಪಿಂಗ್ ಮಾಡ್ಬೋದು. 1st ಫ್ಲೋರನ್ನು, 2nd ಫ್ಲೋರನ್ನು, 3rd ಫ್ಲೋರನ್ನು. ಹಾಗೆ ನೀವು ಅಕಸ್ಮಾತ್ ಅದು ಕಮಾಂಡ್ಸ್ ಕೊಟ್ಟರೆ ಅಂದರೆ 1st ಫ್ಲೋರಿಂದ ಆಫ್ ಮಾಡಬೇಕಂದ್ರೆ 1st ಫ್ಲೋರಿಂದ ಮಾತ್ರ ಎಲ್ಲ ಲೈಟ್ಸ್ಗಳು ಆಫ್ ಆಗುತ್ತೆ. 2nd ಫ್ಲೋರ್ ಇದೆ ಮಾಡಬೇಕಾದ್ರೆ 2nd ಫ್ಲೋರ್ದು ಎಲ್ಲ ಲೈಟ್ಸ್ ಆಫ್ ಆಗುತ್ತೆ. ಇದೇ ರೀತಿ ಕಮಾಂಡ್ಸನ್ನು ನೀವು ಫ್ಯಾನ್ ಇರ್ಬೋದು, ಫ್ರಿಜ್ ಇರ್ಬೋದು, ನಿಮ್ದು ಯಾವುದೇ ರೀತಿ ಹೋಮ್ ಅಪ್ಲಯನ್ಸಸ್ ಇರ್ಬೋದು, ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು. ಎಲ್ಲೆಲ್ಲಿ ನೀವು ಆ ಸ್ಮಾರ್ಟ್ ಪ್ಲಗ್ಗನ್ನು ಸಾಕೆಟಿಗೆ ಹಾಕಿಬಿಟ್ಟು ನಿಮ್ಮ ರೆಗ್ಯುಲರ್ ಪ್ಲಗ್ಗನ್ನು ಆ ಸ್ಮಾರ್ಟ್ ಪ್ಲಗ್ಗೆ ಹಾಕಿಬಿಟ್ರೆ ಆಯಿತು. ಫಸ್ಟಲ್ಲಿ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಅಲೆಕ್ಸಾ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಆ ಅಲೆಕ್ಸಾ ಆ್ಯಪನ್ನು ಇವಾಗ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಆಮೇಲೆ ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, 3rd ಜನರೇಷನ್ ಎಕೋ ಡಾಟ್ ಇದೆ, ಹಾಗೆ 4th ಜನರೇಷನ್ ಅಪ್ಗ್ರೇಡ್ ಆಗಬೇಕಾ ಬೇಡ ಅಂತೇಳಿ. ನನ್ನ ಒಪಿನಿಯನ್ ಕೇಳಿದ್ರೆ ಅಂದರೆ ಅದರ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇದರ ಮೇಜರ್ ಚೇಂಜಸ್ ಏನಿಲ್ಲ. ಸೊ ಪ್ರೊಸೆಸರ್ ಮಾತ್ರ ಚೇಂಜ್ ಆಗಿದೆ, ಹಾಗೆ ಲುಕ್ ವೈಸ್ ಅಸ್ಥೆಟಿಕ್ ವೈಸ್ ಚೇಂಜ್ ಆಗಿದೆ. ಬಿಟ್ಟರೆ ಸೌಂಡ್ ಕ್ವಾಲಿಟಿ ಸ್ವಲ್ಪ ಚೇಂಜ್ ಆಗಿದೆ. ಅದನ್ನು ಬಿಟ್ಟು ಬಾಕಿ ಎಲ್ಲ ಸೇಮ್ ಇರೋದ್ರಿಂದ ಅದರ ಅವಶ್ಯಕತೆ ಇಲ್ಲ. ಯಾರೋ ಹೊಸದಾಗಿ ಪರ್ಚೇಸ್ ಮಾಡಬೇಕಂದ್ರೆ ಮಾತ್ರ ಇದನ್ನು ನೀವು ಕನ್ಸಿಡರ್ ಮಾಡಿ. ನೀವು ನೋಡ್ತಿರ್ಬೋದು, ಇದು ಬಂದು ಸಿಸ್ಕಾ ಲೈಟು ಸ್ಮಾರ್ಟ್ 12 ವ್ಯಾಟ್ ಬಲ್ಬ್. ಆಗಲೇ ಹೇಳ್ದಂಗೆ ಈ ಸ್ಮಾರ್ಟ್ ಬಲ್ಬನ್ನು ನೀವು ಕನೆಕ್ಟ್ ಮಾಡಬೇಕಾದ್ರೆ ಸಿಸ್ಕಾ ಸ್ಮಾರ್ಟ್ ಹೋಮ್ ಆ್ಯಪ್ ಸಿಗುತ್ತೆ ಪ್ಲೇಸ್ಟೋರಲ್ಲಿ. ಅದನ್ನು ಡೌನ್ಲೋಡ್ ಮಾಡಬೇಕು. ಸಿಂಪಲ್ ಬೇಸಿಕ್ ಇನ್ಸ್ಟ್ರಕ್ಷನ್ ಇದೆ, ನೀವು ನೋಡ್ತಿರ್ಬೋದು. ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಲಾಗಿನ್ ಮಾಡಿ ರಿಜಿಸ್ಟರ್ ಒಂದು ಸಲ ಮಾಡಿಬಿಟ್ರೆ ಮುಗಿದೋಯ್ತು. ಆಟೋಮೆಟಿಕ್ಕಾಗಿ ನಿಮಗೆ ಅಲ್ಲಿ ಆಪ್ಷನ್ ತೋರಿಸುತ್ತೆ ಅಲೆಕ್ಸಾ ಆ್ಯಪಿಗೆ ಕನೆಕ್ಟ್ ಆಗೋಕ್ಕೆ. ಅಲ್ಲಿ ಒಂದು ಸಲ ಆ್ಯಡ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ಅಲೆಕ್ಸಾ ಹಾಗೂ ಸ್ಮಾರ್ಟ್ ಬಲ್ಬು ಎರಡು ಇಂಟರ್ ಕನೆಕ್ಟ್ ಇರುತ್ತೆ. ಸೊ ನೀವು ಬಲ್ಬನ್ನು ವಾಯ್ಸ್ ಕಮಾಂಡ್ ಮೇಲೆ ಕಂಟ್ರೋಲ್ ಮಾಡ್ಬೋದು. ನೀವು ಅದೇ ರೀತಿ ಸಿಸ್ಕಾ ಆ್ಯಪ್ ಒಳಗಿಂದ ಕಂಟ್ರೋಲ್ ಮಾಡಬೇಕಂದ್ರೆ ಅದ್ರ ಕಲರ್ಸನ್ನು ಅಲ್ಲಿಂದ ಕೂಡ ಕಂಟ್ರೋಲ್ ಮಾಡ್ಬೋದು. ಕಾಂಪಿಟೇಷನಲ್ಲಿ ಇರೋದು ಗೂಗಲ್ ಹೋಮ್ ಮಿನಿ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೆ ಆಪ್ಟಿಮೈಸೇಷನ್ ಇರ್ಬೋದು, ಸೌಂಡ್ ಕ್ವಾಲಿಟಿ ಇರ್ಬೋದು, ಓವರ್ ಆಲ್ ಪರ್ಫಾರ್ಮೆನ್ಸ್ ಇರ್ಬೋದು, ಸ್ಕಿಲ್ ಸೆಟ್ ಆ್ಯಡ್ ಮಾಡೋದಕ್ಕೆ ಗೂಗಲ್ ಹೋಮ್ ಮಿನಿ ಕಂಪೇರ್ ಮಾಡಿದ್ರೆ ಅಲೆಕ್ಸಾ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ನಾನು ನಂಬಿ ಇದು ಸೌಂಡ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಅಫ್ಕೋರ್ಸ್ ಫುಲ್ ಪೀಕಲ್ಲಿ ಮ್ಯಾಕ್ಸಿಮಮ್ ಲೌಡ್ನೆಸ್ ಇಟ್ಟಾಗ ಮಾತ್ರ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗುತ್ತೆ ಅನ್ನೋದು ಬಿಟ್ಟರೆ
ಈ ಪ್ರೈಸಲ್ಲಿ ಇರ್ಬೋದು ಅಥವಾ ಆಲ್ಮೋಸ್ಟ್ ಈ ಥರ ಇದಕ್ಕಿಂತ ಜಾಸ್ತಿ ಪ್ರೈಸಸಲ್ಲಿರೋ ಸ್ಪೀಕರಲ್ಲಿ ಆಡಿಯೋ ಕ್ವಾಲಿಟಿ ಕಂಪೇರ್ ಮಾಡಿದ್ರು ಇದು ಆಡಿಯೋ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಸ್ಯಾಂಪಲ್ಗೆ ಅಂತ 2-3 ಕಮಾಂಡ್ಗಳನ್ನು ಅದಕ್ಕೆ ಹೇಳ್ತೀನಿ, ನೀವು ನೋಡ್ಬೋದು. ಅದರ ರಿಯಾಕ್ಷನ್ ಟೈಮ್ ಕೂಡ ಅಷ್ಟೇ ಫಾಸ್ಟ್ ಆ್ಯಂಡ್ ರೆಸ್ಪಾನ್ಸಿವ್ ಆಗಿದೆ. ಅಲೆಕ್ಸಾ, ಹೌ ಆರ್ ಯು? I'm doing well and hope you are too. Alexa, play any songs from Hindi. Hindi from Hangama Music. ನೀವು ಸೌಂಡ್ಸ್ ಕ್ವಾಲಿಟಿ ಕೂಡ ಕೇಳ್ತಿರ್ಬೋದು. ನಾ ಆಗಲೇ ಹೇಳ್ದಂಗೆ ಸೌಂಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. अलेक्सा से आई लव यू. I love you. अलेक्सा, क्या तुम हिंदी जानते हो? हाँ जी, बहुत सारे हैं. जैसे कि आप कुछ ऐसा कह सकते हैं, अलेक्सा, मेरी फ्लैश ब्रीफिंग क्या है? मुझे योग करना है या सुबह 6 बजे का अलार्म लगाओ. Alexa, set alarm at 6 a.m. tomorrow. Alarm set for 6 a.m. 4 hours and 30 minutes from now. ನಾವು ಈ ಪರ್ಚೇಸ್ ಮಾಡೋಂಥ ಸ್ಮಾರ್ಟ್ಫೋನ್ ಆಲ್ರೆಡಿ ನಾನು ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿದ್ದೀನಿ. ನಾನು ಅಲೆಕ್ಸಾ ಕಮಾಂಡ್ ಕೊಡ್ತಿದ್ದಂಗೆ ಈ ಸ್ಮಾರ್ಟ್ ಬಲ್ಬು ನಾವು ಯಾವ ಕಲರ್ ಬೇಕೋ ಆ ಕಲರಿಗೆ ಚೇಂಜ್ ಮಾಡ್ಬೋದು. ಕಂಪ್ಲೀಟಾಗಿ ಈ ಲೈಟನ್ನು ಅಲೆಕ್ಸಾ ಥ್ರೂನೇ ಕಂಟ್ರೋಲ್ ಮಾಡ್ಬೋದು. ವಯರಲ್ಲಿ ನೀವು ಯಾವುದೇ ಪ್ಲೇಸಲ್ಲಿ ಇದ್ದೂ ಬರೀ ವಾಯ್ಸ್ ಕಂಟ್ರೋಲ್ ಮೇಲೆ ಈ ಬಲ್ಬನ್ನ ಕಂಟ್ರೋಲ್ ಮಾಡ್ಬೋದು. ಈ ಸ್ಯಾಂಪಲಿಗೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಅಲೆಕ್ಸಾ, ಟರ್ನ್ ಆನ್ ರೂಬಿ. Okay. Alexa, turn ruby color to red. Okay. ನಿಮ್ಗೆ ಇನ್ನೂ ಕ್ಲಿಯರಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಕಂಪ್ಲೀಟಾಗಿ ಲೈಟನ್ನು ಆಫ್ ಮಾಡ್ತೀನಿ. ಅಲೆಕ್ಸಾ, ಟರ್ನ್ ಲೈಟ್ ಟು ಗ್ರೀನ್. Okay. ಅಲೆಕ್ಸಾ, ಟರ್ನ್ ಲೈಟ್ ಟು ರೆಡ್. Did you mean ruby? Yes. Okay. Alexa, turn light to. Alexa, turn ruby to yellow. Okay. Alexa, turn ruby to white. Okay. Alexa, turn off ruby. Okay. ನೀವು ನೋಡಿದ್ರಲ್ಲ ಎಷ್ಟು ರೆಸ್ಪಾನ್ಸಿವ್ ಆಗಿ ವಾಯ್ಸನ್ನು ಡಿಟೆಕ್ಟ್ ಮಾಡುತ್ತೆ. ಎಲ್ಲೂ ಕೂಡ ಫಾಲ್ಸ್ ಕಮಾಂಡ್ಸ್ ಅಂತ ತೊಗೊಳ್ಳೋದಿಲ್ಲ. ಈ ಲೈಟನ್ನು ಸ್ಮಾರ್ಟ್ ಲೈಟನ್ನು ಕಂಟ್ರೋಲ್ ಮಾಡ್ದಂಗೆ ನಾವು ಸ್ಮಾರ್ಟ್ ಚಾರ್ಜರ್ನ ಕೂಡ ಕಂಟ್ರೋಲ್ ಮಾಡೋದು. ಸೊ ಕಂಪ್ಲೀಟಾಗಿ ಪ್ಯಾಕೇಜ್ ರೀತಿಯೂ ಇದನ್ನು ತೊಗೋಬೋದು. ನೀವು 4-5 ಚಾರ್ಜರ್ಸು ಅಥವಾ ಲೈಟ್ಸ್ಗಳು ಜಾಸ್ತಿ ತೊಗೊಂಡು ಯಾರಿಗಾರು ಕಂಪ್ಲೀಟಾಗಿ ಮನೇಲಿ ಎಲ್ಲ ಕಡೆ ಸ್ಮಾರ್ಟಾಗಿ ಮಾಡಬೇಕಂದ್ರೆ ಇದೊಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತೇಳಿ ಹೇಳ್ಬೋದು. ಆಮೇಲೆ ಮತ್ತೊಂದು ಅಡ್ವಾಂಟೇಜ್ ಅಂದರೆ ಅಲೆಕ್ಸಾ ತೊಗೊಳ್ಳೋದ್ರಿಂದ ಅಲೆಕ್ಸಾವನ್ನು ನೀವು ಹೆಂಗೆ ಬೇಕಾದ್ರೂ ಸ್ಕಿಲ್ ಸೆಟ್ಟನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ನೀವು ಎಷ್ಟು ಆಪ್ಟಿಮೈಸ್ ಮಾಡಿ ಎಷ್ಟು ಯೂಸ್ ಮಾಡ್ತೀರಾ ವಾಸ್ಟಾಗಿದೆ. ಸೊ ಅದೇ ರೀತಿ ಅಷ್ಟು ಜಾಸ್ತಿ ಯೂಸ್ ಅನ್ನೋದರಿಂದ ನೀವು ತೊಗೋಬೋದು. ಒಂದೇ ಒಂದು ನನಗೆ ಡಿಸಡ್ವಾಂಟೇಜ್ ಈ ಪ್ರಾಡಕ್ಟ್ ಡಿಸೈನಲ್ಲಿ ಅನಿಸಿದ್ದು ಅಂದರೆ ನೀವು ಎಲ್ಲಾದರೂ ಸ್ಟ್ಯಾಂಡ್ ಮೇಲೆ ಇಟ್ಟವಾಗ ಈ LED ಲೈಟ್ ಬಂದು ಫುಲ್ ಕವರ್ ಆಗಿಬಿಡುತ್ತೆ. ಆ ಲೈಟ್ ಕ್ಲಿಯರಾಗಿ ಕಾಣೋದೇ ಇಲ್ಲ. ಇದು ಒಂದು ಮಾತ್ರ ನನಗೆ ಡಿಸಡ್ವಾಂಟೇಜ್ ಅನಿಸಿದ್ದು. ಮತ್ತೊಂದು ಡಿಸಡ್ವಾಂಟೇಜ್ ಇದು ಕಂಟಿನ್ಯೂಸ್ ಇದಕ್ಕೆ ಪವರ್ ಬ್ಯಾಕಪ್ ಬೇಕು. ಅಕಸ್ಮಾತ್ ಈ ಪವರ್ದಿಂದ ತೆಗೆದ್ರೆ ಚಾರ್ಜಬಲ್ ಬೇಸ್ ಮೇಲೆ ವರ್ಕ್ ಆಗೋದಿಲ್ಲ. ಸೊ ಅದೊಂದು ತಲೆ ಒಳಗೆ ಇಟ್ಕೊಳ್ಳಿ. ಅಕಸ್ಮಾತ್ ಇದು ಏನಾದರೂ ಪವರ್ ಸಾಕೆಟ್ ಹೋಯಿತು ಅಂದರೆ ಅಲೆಕ್ಸಾ ವರ್ಕ್ ಆಗೋದಿಲ್ಲ. ಇದಕ್ಕೆ ಯಾವಾಗಿದ್ರೂ ಕಂಪಲ್ಸರಿಯಾಗಿ ಇಂಟರ್ನೆಟ್ ಕನೆಕ್ಷನ್ ಬೇಕೇ ಬೇಕು, ವೈಫೈ ಕನೆಕ್ಷನು. ಇದರ ಬೆನಿಫಿಟ್ಸ್ ಬಂದು ಜಾಸ್ತಿ ಇದೆ, ಡಿಸಡ್ವಾಂಟೇಜಸ್ಗಿಂತನೂ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಆಮೇಲೆ ಈ ಪ್ರೈಸ್ ಬ್ರೇಕೆಟಲ್ಲಿ ಇದಕ್ಕಿಂತ ಟಾಪ್ ಮೋಸ್ಟ್ ಇರ್ಬೋದು ಅಥವಾ ಅಡ್ವಾನ್ಸ್ಡ್ ಪ್ರಾಡಕ್ಟ್ ಯಾವುದೂ ಇಲ್ಲ ಸ್ಮಾರ್ಟ್ ಗ್ಯಾಜೆಟು. ಯಾರಿಗಾರು ಇಂಟ್ರೆಸ್ಟ್ ಇತ್ತು ಪರ್ಚೇಸ್ ಮಾಡೋವಂಥದ್ದು ಅಂದರೆ ದಯವಿಟ್ಟು ವೇಟ್ ಮಾಡಿ. ಯಾವುದಾದ್ರು ಗ್ರೇಟ್ ಇಂಡಿಯನ್ ಸೇಲ್ ಇರ್ಬೋದು ಅಥವಾ ಮತ್ತೆ ಯಾವುದೋ ಸೇಲ್ ಇದ್ದಾವಾಗ ನಿಮ್ಮ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿಬಿಟ್ಟು ಲೋಯೆಸ್ಟ್ ಪ್ರೈಸ್ ಬಂದಾಗಲೇ ತೊಗೊಳ್ಳಿ. ಅದರಿಂದ ನಿಮಗೂ ಬೆನಿಫಿಟ್ ಆಗುತ್ತೆ. ಹಾಗೆ ಕಡಿಮೆ ಬಜೆಟಲ್ಲಿ ಒಂದು ಬೆಸ್ಟ್ ಪ್ರಾಡಕ್ಟ್ ಸಿಕ್ಕಿದ್ದು ಖುಷಿನೂ ಇರುತ್ತೆ. ಸಪ್ರೇಟಾಗಿ ಬಲ್ಬ್ ತೊಗೊಳಕ್ಕೆ ಹೋದರೆ ಆಲ್ಮೋಸ್ಟ್ 400 to 500 ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅದೇ ನೀವು ಅಲೆಕ್ಸಾ ಜೊತೆ ಪ್ರೈಸ್ ಡ್ರಾಪ್ ಆದ ಕಾಂಬೋ ಒಳಗೆ ತೊಗೊಳಕ್ಕೆ ಹೋದಾಗ 100, 150, 200 rupees ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು 9 ವ್ಯಾಟ್ ಅಥವಾ 12 ವ್ಯಾಟ್ ಬಲ್ಬ್ ನೀವು ಪರ್ಚೇಸ್ ಮಾಡ್ಬೋದು. ಲಾಸ್ಟ್ ಟೈಮ್ ಎಷ್ಟೊಂದು ಜನ ವೀಡಿಯೋಸ್ ನೋಡಿದೆ, ಸಬ್ಸ್ಕ್ರೈಬ್ ಮಾಡಿಲ್ಲ. ಹಾಗೆ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಇನ್ನೂ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಬೂಸ್ಟ್ ಮಾಡುತ್ತೆ. ದಯವಿಟ್ಟು ಯಾರ್ಯಾರು ಈ ಸಲ ವೀಡಿಯೋಸ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ನಿಮ್ಗೆ ಇಷ್ಟ ಆಗಿದೆ ವೀಡಿಯೋಸು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ಸ್ಮೈಲಿಂಗ್.